ಇಂದು ಬೆಳಗ್ಗೆನೇ ಹೇಳಿದ್ದು ನಾವು, ಮುಖ್ಯಮಂತ್ರಿ ತಂತ್ರಕ್ಕೆ ಜಯ ಸಿಗುವ ಸಾಧ್ಯತೆ ಹೆಚ್ಚಿದೆ. ವಿನಯ್ ಕಾರ್ತಿಕ್ ಅವ್ರಿಗೆ ಜಯ ಸಿಕ್ಕಿದೆ, ಅದು ಕೂಡ 32 ಮತಗಳು, ಅತ್ಯಂತ ಹೆಚ್ಚಿನ ಮತಗಳು. ಇಲ್ಲಿ ಜೆ ಡಿ ಎಸ್ನ 4 ಮತಗಳು, 4 ಎಮ್ಮೆಗಳು ಕೈ ಕೊಟ್ಟಿದ್ದಾರೆ. ಎಮ್ ಎಲ್ ಎಗಳು 18 ಜೆ ಡಿ ಎಸ್ ಬೀಳಬೇಕಾಗಿತ್ತು, ಅಂದರೆ ಇಲ್ಲಿ ಒಗ್ಗಟ್ಟಿಲ್ಲ ಅಂತ ಅರ್ಥ. ಬಿ ಜೆ ಪಿಯಲ್ಲಿ ಅಲ್ಲಿ 2 ಮತಗಳು ಕೈ ಕೊಟ್ಟಿವೆ. ಹೀಗಾಗಿ ಅನಾಯಾಸವಾಗಿ 5ನೇ ಅಭ್ಯರ್ಥಿ ಗೆಲುವಾಗಿದೆ. ಆದರೆ ಇಲ್ಲಿ ಬಿ ಜೆ ಪಿಗೆ ಸೋಲಾಗಿದೆ, ಜೆ ಡಿ ಎಸ್ಗೂ ಸೋಲಾಗಿದೆ. ಜೆ ಡಿ ಎಸ್ನವರು 18 ಮಂದಿ ನಮ್ಮ ಹಿಡಿತದಲ್ಲಿದ್ದಾರೆ ಅಂತ ಪರೀಕ್ಷೆ ಮಾಡಲಿಕ್ಕೆ ನಿಲ್ಲಿಸಿದರು ಅಥವಾ ಗೆಲ್ಲಲಿಕ್ಕೆ ನಿಲ್ಲಿಸಿದರು ಅನ್ನೋದು ಇಂದು ಕೂಡ ಗೊತ್ತಾಗ್ತೇ ಇರತಕ್ಕಂಥ ವಿಷಯ. ಟೋಟಲಿ 222 ಮತಗಳ ಪೈಕಿ ಒಂದು ತಿರಸ್ಕೃತಾತು, ಅಂದರೆ 221. ಅದರಲ್ಲಿ ಕಾಂಗ್ರೆಸ್ನವ್ರು ಈಗಾಗಲೇ ಹೇಳಿದಂತೆ 135, ಸರ್ವೋದಯ ಪಕ್ಷದ 1, ಜೆ ಡಿ ಎಸ್ 18 ಇತ್ತು, ಬಿ ಜೆ ಪಿ 62. ಅಂದರೆ ಜೆ ಡಿ ಎಸ್ಗೆ 4 ಮತಗಳು ಹೊರಗೆ ಹೋಗಿವೆ, ಅಂದರೆ ಅಡ್ಡ ಮತದಾನ ಆಗಿದೆ. ನಂತರ ಉಚ್ಚಾಟಿತ 3 ಜನರಲ್ಲಿ ಇಲ್ಲಿ 2 ಬಿ ಜೆ ಪಿಗೆ ಹೋಗಿವೆ, ಕಾಂಗ್ರೆಸ್ಗೆ ಹೋಗಿವೆ, ಪಕ್ಷೇತರ 2 ಸರ್ವ ಪಕ್ಷ. ಇನ್ನು ಯತ್ನಾಳ್ ಆಗಲಿ ಅಥವಾ ರೆಡ್ಡಿ ಆಗಲಿ ಅವ್ರು ಯಾರಿಗೆ ಮತ ಹಾಕಿದ್ದಾರೆ, ಜೆ ಡಿ ಎಸ್ ಹಾಕಿರ್ಬೋದು ಅಂತ. ಆದರೆ ಇಲ್ಲಿ ನಾವು ಮೊದಲೇ ಹೇಳಿದ್ದು, ನಾವು ಬೆಳಗ್ಗಿನ ಎಪಿಸೋಡಲ್ಲೇ ಹೇಳಿದ್ದೇವೆ, ಡಿ ಕೆ ಶಿವಕುಮಾರ್ ಅವರು ಗೆಲ್ತಾರೆ, ಕುಮಾರಸ್ವಾಮಿ ಅವರು ತಂತ್ರಗಾರಿಕೆಯಲ್ಲಿ ಸೋಲ್ತಾರೆ ಅಂತ. ಕಾರಣ ಇಲ್ಲಿ ಆಡಳಿತ ಪಕ್ಷ ಇದೆ, ಸರ್ಕಾರ ಇದೆ, ಇನ್ನೂ 2 ವರ್ಷ ಅಧಿಕಾರದ ಅವಧಿ ಇದೆ. ಇಲ್ಲಿ ಹೇಗಾದರೂ ಮಾಡಿ ಪರಿಷತ್ನಲ್ಲಿ ಹೆಚ್ಚು ಬಲವನ್ನು ಹೊಂದಿ ಏನು ಬಿಲ್ ಇದಾವ, ಏನು ವಿಧೇಯಕಗಳಿದಾವ, ಅದನ್ನು ಪಾಸ್ ಮಾಡ್ಕೊಳ್ಳಿಕ್ಕೆ ಭಾಳ ಸರಳ ಆಯ್ತು. ಈಗ ಇಲ್ಲಿ ಬಿ ಜೆ ಪಿ ಅವ್ರಿಗೆ ಏನು ತುರ್ತು ಸಭೆ ಮಾಡತ್ತಾರೆ, ಈಗ ಜಸ್ಟ್ ಒಂದು 5 ನಿಮಿಷ ಹಿಂದೆ ಯಾರು ಅಡ್ಡ ಮತದಾನ ಮಾಡಿರ ಅಂತ ಕಣ್ಣು ಹಿಡ್ಕೊಂಡು ಏನು ಮಾಡೋರು ಆಗಿ ಹೋಗಿದೆ. ಈಗ ಅಂತ ಒಬ್ರು ಹೇಳ್ತಾರೆ ನಮ್ಮ ಬಿ ಜೆ ಪಿನೂ ಕರೀಲಿಲ್ಲ, ನಂತರ ಜೆ ಡಿ ಎಸ್ ಅವ್ರು ಕರೀಲಿಲ್ಲ, ಹೀಗಾಗಿ ಆತ್ಮಸಾಕ್ಷಿಯಾಗಿ ನಾ ಮತವನ್ನು ಕಾಂಗ್ರೆಸ್ ಹಾಕಿದೆ ಅಂತ ಹೇಳಿದ್ದಾರೆ. ಇಬ್ಬರು ಕೂಡ ರಿಸಾರ್ಟ್ದಲ್ಲೇ ಇದ್ದರು. ರಿಸಾರ್ಟ್ದಿಂದ ಬಂದ ನಂತರ ಮೊದಲನೇ ಸುತ್ತಿನಲ್ಲಿ ತಮಗೆ ಗೊತ್ತಿದೆ 4 ಕಾಂಗ್ರೆಸ್ಸು, ನಂತರ 2 ಬಿ ಜೆ ಪಿ. ಒಬ್ಬೊಬ್ಬರಿಗೆ ಒಂದೊಂದು ಇಂತಿಷ್ಟು ಮತ ಹಾಕಬೇಕು ಅಂತ ಕಾಂಗ್ರೆಸ್ ಅವ್ರು ಹೇಳಿದರು. ಅದು ಫಲ ನೀಡಿದೆ. ನಿನ್ನೆ ಒಂದು ಪ್ರಯೋಗವನ್ನು ಮಾಡಿದರು. ಆ ಪ್ರಯೋಗ ಮಾಡಿರೋದು ಯಶಸ್ವಿ ಆಯಿತು. ಯಾರ್ಯಾರು ಎಷ್ಟು ಹಾಕಬೇಕು ಮತ್ತು 2ನೇ ಪ್ರಾಶಸ್ತ್ಯದ ಮತಗಳನ್ನು ಕಾರ್ತಿಕ್ ಹಾಕ್ಬೇಕಂತ ಆಯಿತು. ಇಲ್ಲಿ ಗೋವಿಂದೇಗೌಡವರು ಜೆ ಡಿ ಎಸ್ ಅಭ್ಯರ್ಥಿ ಅವರು ಸೋತಿದ್ದಾರೆ. ಅದರ ಜೊತೆಗೇ ಎಚ್ ಡಿ ಕೆ ಕುಮಾರಸ್ವಾಮಿ ಅವರು ಕೂಡ ಸೋತಿದ್ದಾರೆ. ಇನ್ನು ಬಿ ಜೆ ಪಿ ಮತ್ತು ಕಾಂಗ್ರೆಸ್ನಲ್ಲಿ ಏನು ಒಂದು ವಾತಾವರಣ ಇದೆ, ಹರ್ಷದ ವಾತಾವರಣ ಕಾಂಗ್ರೆಸ್ನಲ್ಲಿದೆ. ಬಿ ಜೆ ಪಿಯಲ್ಲಿ ಏನು ಅನ್ನೋ ಆತಂಕದ ವಾತಾವರಣ ಇದೆ. ಇನ್ನು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮುಂಬರುವ ಚುನಾವಣೆಗಳಲ್ಲಿ ಹೊಂದಾಣಿಕೆ ಮಾಡಿ ಚುನಾವಣೆ ಗೆಲ್ತಾರ 2028ರಲ್ಲಿ. ಇಲ್ಲಿ ಇನ್ನೊಂದು 6 ತಿಂಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇಲ್ಲಿ ಅಭ್ಯರ್ಥಿ 5ನೇ ಅಭ್ಯರ್ಥಿ ಗೆಲ್ಲುವಂಥ ಸಾಧ್ಯತೆ ಇದೆ ಅಂಥೇಳಿ ಮನವರಿಕೆ ಆದಾಗ ಕಾಂಗ್ರೆಸ್ಸಿನ ಹೆಚ್ಚುವರಿ ಮತಗಳಿದ್ದು 20. ಆ 20 ಮತಗಳನ್ನು ಪ್ಲಸ್ ಇವೆಲ್ಲ ಕೂಡಿಸಿ 32 ಅಂದರೆ 12 ಮತಗಳು ಹೆಚ್ಚಿಗೆ. ಅಂದರೆ ಇಲ್ಲಿ ಕುಮಾರಸ್ವಾಮಿ ಅವರು ಗೆದ್ದಿದ್ದಾರೆ, ಎಚ್ ಡಿ ಕೆ ಸೋತಿದ್ದಾರೆ, ಬಿ ಜೆ ಪಿಗೆ ಮುಖಭಂಗ ಆಗಿದೆ ಅಂತನ ಅರ್ಥ. ಯಾಕಂದರೆ ಇವು ಎಂದೂ ಎಲ್ಲೂ ಹೋಗದಂಥ ಮತಗಳು ಬಿ ಜೆ ಪಿಯಿಂದ. ಹಾಗಾದರೆ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ನಾಳೆ ಹೇಳ್ತಾರೆ. ಯಾಕೆ ಮಾಡಿದರು ಆಗ ಕಾರ್ತಿಕ್ ಅವ್ರು ಹೇಳಿದ್ದಾರೆ, ನಾವೆಲ್ಲಿ ಕುದುರೆ ವ್ಯಾಪಾರ ಮಾಡಿಲ್ಲ, ಏನೂ ಮಾಡಿಲ್ಲ, ಅವರು ಆತ್ಮಸಾಕ್ಷಿಯಾಗಿ ಮತ ಹಾಕಿದ್ದಾರೆ, ಅದಕ್ಕೆ ನಾನು ಗೆಲುವಾಗಿದೆ. ಈ ಗೆಲುವು ಮುಖ್ಯಮಂತ್ರಿಯ ಪ್ರಪ್ರಥಮ ಗೆಲುವು ಅಂತ ಹೇಳ್ಬೋದು. ನಾಳೆ ಅಡ್ಡ ಮತದಾನ ಯಾಕಾಯಿತು, ಏನು ಆಯಿತು ಅನ್ನೋದನ್ನು ನಾಳೆ ಹೇಳ್ತಾರೆ. ನಮಗೆ ಮಾಹಿತಿ ಕೊಡೋರು 2 ಎಮ್ ಎಲ್ ಎಗಳಾದ್ರೆ ಅವರು ಫೋನ್ ಮಾಡಿ ನಮಗೆ ಜಸ್ಟ್ ಕರೆ ಮಾಡಿದರು. ಹೀಗಾಗಿ 221 ಮತಗಳಲ್ಲಿ ಹೆಚ್ಚಾಗಿ 5ನೇ ಅಭ್ಯರ್ಥಿ ಕಾಂಗ್ರೆಸ್ಸಿನ ಕಾರ್ತಿಕ್
ಗೆದ್ದಿದ್ದಾರೆ. JDSನ 4 ಮತಗಳು ಅಡ್ಡ ಮತದಾನ ಆಗಿದೆ, BJP 2 ಆಗಿವೆ. ನೋಡೋಣ ನಾಳೆ 6 ಜನ ಯಾರಿಗೆ ಮತ ಹಾಕಿದರು, ಯಾಕೆ ಹಾಕಿದರು, ಅಡ್ಡ ಮತದಾನ ಯಾಕೆ ಆಯ್ತು, ಏನು ಕುಮಾರಸ್ವಾಮಿ ಅವರು ಅಂತರ ಕಾಯ್ಕೊಂಡವರು ಮಾಡಿದರು ಅಥವಾ ಏನಾದರೂ ಕುದುರೆ ವ್ಯಾಪಾರ ಆಯಿತು, ಅದನ್ನು ನಾಳೆ ನೋಡಿದಲ್ಲಿ ಹೇಳ್ತಾನೆ. ನಮಸ್ಕಾರ.